ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೌನ. ಹಲೋ ಮೈ ಡಿಯರ್ ಲವ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸುತ್ತಿದ್ದೇನೆ. ಇವತ್ತೊಂದು ಸಣ್ಣ ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ನಾನು ಹೇರ್ ಕೇರ್ ಕೊಡೋದ್ರ ಬಗ್ಗೆ, ಅಂದರೆ ಹೇರ್ ವಾಶ್ ಡೇ ದಿವಸ ನಾನು ಏನು ಮಾಡ್ತೀನಿ ಅಂತ. ಫಸ್ಟಾಗಿ ನಂದು ಫೇವ್ರೆಟ್ ಆಯಿಲ್ನ ತೊಗೋತೀನಿ. ಆಮೇಲೆ ಅದನ್ನ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಯೂಸ್ ಮಾಡ್ತೀನಿ. ಅಂದರೆ ಒಂದು ಬೌಲ್ ತಗೊಂಡು ಅದರಲ್ಲಿ ನೀರು ಹಾಕಿ ಅದ್ರ ಮೇಲೆ ಎಣ್ಣೆ ಒಯ್ದಿರೋ ಬೌಲ್ ಇಟ್ಬಿಟ್ಟು ಹೀಟ್ ಮಾಡ್ತೀನಿ. ಇನ್ನು ಕ್ಯಾಂಡಲಲ್ಲಿ ಮಾಡೋದಾದರೆ ನಾನು ಡೈರೆಕ್ಟಾಗಿ ಹೀಟ್ ಮಾಡ್ತೀನಿ. ಈ ಥರ ಗ್ಯಾಸಲ್ಲೆಲ್ಲ ಆದರೆ ಈ ಥರ ಮೆಥಡ್ ಯೂಸ್ ಮಾಡ್ತೀನಿ. ಆವಾಗ ಕಡಿಮೆ ತಾಪಮಾನ ಈ ಥರ ಹೀಟ್ ಮಾಡೋದ್ರಿಂದ ಒಳ್ಳೆ ಮೆಡಿಷನಲ್ ವ್ಯಾಲ್ಯೂ ಅಂದರೆ ವೈಟಮಿನ್ಸ್ ಎಲ್ಲ ಚೆಂದ ರಿಲೀಸ್ ಆಗುತ್ತೆ ಅಂತ. ಹಾಗೆಯೇ ಈ ಉಗುರು ಬೆಚ್ಚ ಎಣ್ಣೆಯಲ್ಲಿ ನಾವು ತಲೆಗೆ ಸ್ಕಾಲ್ಪಲ್ಲಿ ಹಾಕಿ ಮಸಾಜ್ ಮಾಡೋತ್ತಿಗೆ ಅಂತ ಬ್ಲಡ್ ಸರ್ಕ್ಯುಲೇಷನ್ ಚೆಂದ ಆಗುತ್ತೆ ಸ್ಕಾಲ್ಪ್ ಹತ್ರ ಅಂತ. ಮತ್ತು ಅಂತ ಕೂದಲು ಉದ್ದ ಬರೋತ್ತಿಗೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಎಲ್ಲ ದಿನವೂ ಲೈಟಾಗಿ ತಲೆಗೆ ಎಣ್ಣೆ ಹಾಕಿರ್ತೀನಿ. ಬಟ್ ನಿಮಗೆ ಅದು ನೋಡೋತ್ತಿಗೆ ಓವರ್ ಎಣ್ಣೆ ಅನಿಸುತ್ತೆ. ಅದು ನನಗೆ ಲೈಟ್. ನಾನಂತೂ ತಲೆಗೆ ಫುಲ್ ಎಣ್ಣೆ ಹಾಕ್ತಾಯಿರ್ತೀನಿ. ಎಣ್ಣೆ ಹಾಕಿಲ್ಲ ಅಂದರೆ ನಂಗೆ ಆಗಲ್ಲ ಫುಲ್ ಅಂತ ಹೇಳೋದು. ತಲೆನೋವು ಬರುತ್ತೆ ಎಣ್ಣೆ ಹಾಕೋದೇ ದಿನ. ಅದು ಅಭ್ಯಾಸ ಆಗೋಗಿದೆ ನನಗಂತೂ. ಫಸ್ಟು ನಾನು ದೊಡ್ಡ ಬಾಯಿರೋ ಕೋಮ್ ತಗೊಂಡು ಸಿಕ್ ಬಿಡಿಸ್ಕೋತೀನಿ. ನೀವು ಸಿಕ್ಕು ಬಿಡಿಸೋತ್ತಿಗೆ ಯಾವತ್ತೂ ದೊಡ್ಡ ಬಾಯಿರೋ ಕೋಂಬ್ ಯೂಸ್ ಮಾಡಿ. ಆಗ ಕಮ್ಮಿ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಈ ಸಣ್ಣ ಕೋಂಬ್ ಅಂದರೆ ಚಿಕ್ಕು ಹಂಗೆ ಕೆಳಗೆ ಗಂಟು ಬಂದು ತುಂಬ ಕಷ್ಟ ಆಗುತ್ತೆ ಬಿಚ್ಚೋತ್ತಿಗೆ. ಅದು ಬಿಡಿಸಿ ಬರೋತ್ತಿಗೆ ಕೂದಲು ಉದುರುತ್ತೆ. ಒಂದು 10 to 15 ಮಿನಿಟ್ಸ್ ಮಸಾಜ್ ಮಾಡಿ. ಮಸಾಜ್ ಮಾಡಿದಾಗ ಇನ್ನೂ ಒಳ್ಳೆಯದು. ಮತ್ತು ಒಂದು ವಿಷಯನ ಮರಿಬೇಡಿ, ಯಾವತ್ತೂ ಮಸಾಜ್ ಮಾಡೋಕ್ಕಿಂತ ಮುಂಚೆನೇ ಚಿಕ್ಕು ಬಿಡಿಸ್ಬೇಕು ಆಯಿತಾ? ಸಿಕ್ಕು ಬಿಡಿಸ್ಬೇಕಾಯ್ತು. ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆಂದ ಆಗುತ್ತೆ ನಿಮ್ಮ ತಲೆಗೆ. ಆವಾಗ ಎಣ್ಣೆ ಹಾಕಿದಾಗ ಈ ಥರ ಮಸಾಜ್ ಮಾಡಿದಾಗ ಸ್ಕಾಲ್ಪಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಆಗ ನೀವು ಡೈರೆಕ್ಟಾಗಿ ಆ ಲೈಟ್ ಬಿಸಿ ಇರೋ ಎಣ್ಣೆ ಅಪ್ಲೈ ಮಾಡಿದಾಗ ಚೆಂದ ಕೂದಲು ಹೀರ್ಕೋತದೆ. ಮತ್ತು ನಿಮಗೆ ನಂಗೆ ಗೊತ್ತು ತುಂಬ ಜನ ಸೋಂಬೇರಿಗಳು, ಪೇಷನ್ಸ್ ಇರಲ್ಲ ಅಂತೆಲ್ಲ ನಂಗೆ ಗೊತ್ತು. ಸೊ ನಿಮಗೆ ಇಷ್ಟರೇ ಏನಾದರೂ ವೀಡಿಯೋ ಹಾಕ್ಕೊಂಡು ಸುಮ್ಮನೆ ಆ ವೀಡಿಯೋದ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಸುಮ್ಮನೆ ಇಲ್ಲಿ ತಲೆಗೆ ಮಾಡ್ತಾಯಿರಿ, ಮಸಾಜ್ ಮಾಡ್ತಾಯಿರಿ. ನಂದಂತೂ ಕೂದಲು ಫುಲ್ ಟ್ಯಾಂಗಲ್ ಟೈಪು. ಸೊ ಮಸಾಜ್ ಮಾಡಿ ಲೈಟಾಗಿ ನಾನು ಪುನಃ ಸಿಕ್ ಬಿಡಿಸ್ಕೋತೀನಿ. ಯಾಕಂದರೆ ಪುನಃ ಎಣ್ಣೆ ಹಾಕಿ ಮಸಾಜ್ ಮಾಡಿದ ಮೇಲೆ ನನಗೆ ಸಿಕ್ ಬಿಡ್ಸೋಕ್ಕಾಗಲ್ಲ. ಆವಾಗ ಬಿಡಿಸಿದ್ರೆ ಫುಲ್ ಕೂದಲು ಉದುರುತ್ತೆ. ಯಾಕಂದರೆ ಪೋರ್ಸ್ ಎಲ್ಲ ತುಂಬ ಓಪನ್ ಇರುತ್ತೆ. ಎಣ್ಣೆ ಹಾಕಿ ಪುನಃ ಒಮ್ಮೆ ಮಸಾಜ್ ಮಾಡಿದಾಗ ಫುಲ್ ಏನು ಹೇಳೋದು ಸ್ಮೂತಾಗಿರುತ್ತೆ. ಈಗ ನಾನು ಎಣ್ಣೆ ತಗೊಬಂದೆ, ಬಿಸಿ ಬಿಸಿ ಇದೆ. ಲೈಟಾಗಿ ತಲೆಗೆ ಅಪ್ಲೈ ಮಾಡ್ತೀನಿ. ಫಸ್ಟ್ ಪುನಃ ಕೈಗೆ ಸ್ವಲ್ಪ ಹಾಕಿ ಕೈಯಲ್ಲಿ ರಬ್ ಮಾಡ್ಕೊಳ್ಳಿ. ನಿಮ್ಮದು ಬಾಡಿ ಹೀಟನ್ನ ಸ್ವಲ್ಪ ಪ್ರೊಡ್ಯೂಸ್ ಮಾಡಿ. ಆಮೇಲೆ ಅದನ್ನ ತಲೆಗೆ ಸ್ವಲ್ಪ ಸ್ವಲ್ಪ ಹಾಕಿ ಹಂಗೆ ಮಸಾಜ್ ಮಾಡಿ. ನೀವು ಈ ಥರ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ರಿಲ್ಯಾಕ್ಸ್ ಆಗ್ತೀರಾ. ಮತ್ತು ಯಾರಿಗೆ ತುಂಬ ನಿದ್ದೆ ಎಲ್ಲ ಬರಲ್ಲ ಅವರಿಗೆ ನಿದ್ದೆ ಬರುತ್ತೆ. ಕೂದಲದು ತುದಿಯಿಂದ ಬುಡ ಗಂಟನೂ ಹಾಕಿ ಆಯಿತಾ? ಫುಲ್ ಎಣ್ಣೆ ಹಾಕಿಬಿಡಿ. ತುಂಬ ಜನರದ್ದು ಸ್ಕೂಲ್ ಡೇಸಲ್ಲಿ ಹೇರ್ ತುಂಬ ಚೆಂದ ಇರುತ್ತೆ, ಅಂದರೆ ಉದ್ದಾಗಿ ದಪ್ಪಾಗಿ ಇರುತ್ತೆ. ಒನ್ಸ್ ಅವ್ರು ಕಾಲೇಜಿಗೆ ಹತ್ತಿದ್ರು ಅಂದರೆ ತುಂಬ ಜನರದ್ದು ಉದುರೋಗಿರುತ್ತೆ. ಅದು ಏನು ರೀಸನ್ ಅಂದರೆ ನೀವು ಕಾಲೇಜಿಗೆ ಹೋದ್ಮೇಲೆ ಹೇರ್ ಸ್ಟೈಲ್ ಪೋನಿ, ಫ್ರೀ ಹೇರ್ ಈ ಥರ ಜಾಸ್ತಿ ಮಾಡ್ತೀರಾ. ಮತ್ತು ಎಣ್ಣೆ ಅಂತೂ ಹಾಕೋದೇ ಇಲ್ಲ ಅಂತೀರಾ. ಮತ್ತು ತುಂಬ ಶ್ಯಾಂಪೂಸ್ ಇದೆಲ್ಲ ಯೂಸ್ ಮಾಡ್ತೀರಾ. ಮತ್ತು ಮೇಯ್ನಾಗಿ ಹಾಸ್ಟೆಲಿಗೆ ಬೇರೆ ಜಾಗಕ್ಕೆ ಅಂತ ಓದೋಕ್ಕೆ ಹೋದಾಗ ಅಲ್ಲಿದು ನೀರು ಅಡ್ಜಸ್ಟ್ ಆಗೋಲ್ಲ, ಅಲ್ಲಿದು ವೆದರು ಫುಡ್ ಏನೂ ಅಡ್ಜಸ್ಟ್ ಆಗೋಲ್ಲ. ಮತ್ತು ಸ್ಕೂಲ್ ಡೇಸಲ್ಲಿ ನೀವೆಲ್ಲ ಸ್ಟ್ರೈಟ್ ಕಟ್ಟಲ್ಲೇ ಇಟ್ಟಿರ್ತೀರ. ಯಾವಾಗ ಕಾಲೇಜಿಗೆ ಬರ್ತೀರಾ ನೀವು ಸ್ಟೆಪ್ ಕಟ್, ಲೇಯರ್ ಕಟ್ ಎಲ್ಲ ಮಾಡೋತ್ತಿಗೆ ಸ್ಪ್ಲಿಟ್ ಎಂಡ್ ಆಗುತ್ತೆ. ಮತ್ತು ಕಟ್ಟಿಂಗ್ ನೋಡೋಕ್ಕೆ ಚೆಂದ ಇರುತ್ತೆ. ಅಂದರೆ 1-2 ತಿಂಗಳಿಗೆ ಫುಲ್ ಕೂದಲು ಸಣ್ಣಾಗಿ ಹೋಗುತ್ತೆ ಉದುರಿ.
ಅದೇ ಮೇಯ್ನ್ ರೀಸನ್ ಅಂತ ನಾನು ಹೇಳ್ತೀನಿ. ನಿಮ್ಮ ಕೂದಲು ಸ್ಕೂಲ್ ಡೇಸಲ್ಲಿ ಇದ್ಬಿಟ್ಟು ಕಾಲೇಜಿಗೆ ಬಂದಮೇಲೆ ಫುಲ್ಲು ಉದುರೋಗೋಕ್ಕೆ ಅದೇ ಒಂದು ಕಾರಣ. ನಂದು ಈಗ ಎಣ್ಣೆಲ್ಲ ಹಾಕಿ ಆಯಿತು, ಫುಲ್ ಮಸಾಜೆಲ್ಲ ಮಾಡಿ ಆಯಿತು. ಕೂದಲು ಉದುರಿದೆ, ಅದು ನಾರ್ಮಲ್ ಆಯಿತಾ, ಎಲ್ಲರಿಗೂ ಕೂದಲು ಉದುರುತ್ತೆ. ಈಗಿದು ವೆದರ್ ಅಂತಲೂ ಹೇಳ್ಬೋದು, ವೆದರ್, ಫುಡ್, ಲೈಫ್ ಸ್ಟೈಲ್ ಇದರಿಂದ ಎಲ್ಲ ಉದುರುತ್ತೆ. ಒಂದು ಸ್ವಲ್ಪ ಎಲ್ಲ ಉದುರಿದ್ರೆ ನಾರ್ಮಲ್ ಆಯಿತಾ. ತುಂಬ ಉದುರಿದ್ರೆ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ತುಂಬ ಹೇರ್ ಫಾಲ್ ಇದ್ದರೆ ನಿಮಗೆ. ಈಗ ನಾನು ಇದನ್ನ ಹಾಗೆ ಬಿಡ್ತೀನಿ, ನಾನಂತೂ 4 to 6 hours ಬಿಡ್ತೀನಿ. ತುಂಬ ಜನರಿಗೆ ಶೀತ ಆಗುತ್ತೆ ಅಂತೆಲ್ಲ ಇರ್ತೀರಲ್ವ, ನೀವೆಲ್ಲ 1/2 hour 1 hour ಬಿಟ್ಟರೆ ಸಾಕು. ನನಗಂತೂ ಎಣ್ಣೆ ಹಾಕಿ ತುಂಬ ಅಭ್ಯಾಸ ಇದೆ, ಹಾಗಾಗಿ ನಾನು ತುಂಬ ಹೊತ್ತು ಬಿಡ್ತೀನಿ. ಆ್ಯಕ್ಚುಲಿ ನಾನು ಸಂಡೇ ಎಲ್ಲ ಎಣ್ಣೆ ಅಪ್ಲೈ ಮಾಡಲ್ಲ, ಸಾಟರ್ಡೆ ನೈಟೇ ಅಪ್ಲೈ ಮಾಡ್ತೀನಿ, ಸಂಡೇ ವಾಶ್ ಮಾಡ್ತೀನಿ. ಸಾಟರ್ಡೆ ನೈಟ್ ಅಪ್ಲೈ ಮಾಡಿ ಸಂಡೇ ಸಂಜೆ ವಾಶ್ ಮಾಡ್ತೀನಿ. ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ ನೈಟೇ ಸ್ನಾನ ಮಾಡಿ, ಅಂದರೆ ಹೇರ್ ವಾಶ್ ಎಲ್ಲ ನೈಟೇ ಮಾಡ್ತೀನಿ. ಹಾಗೆ ಸ್ವಲ್ಪ ಎಣ್ಣೆನ ಮುಖ ಕೈ ಕಾಲಿಗೆಲ್ಲ ಉಜ್ಕೊಳ್ಳೋಣ, ಒಳ್ಳೆಯದು ನಿಮ್ಮ ಸ್ಕಿನ್ನಿಗೆ ಆಯಿಲ್ ಅಪ್ಲೈ ಮಾಡಿದರೆ. ಇದು ನನ್ನ ಇವತ್ತಿನ ವಿಡಿಯೋ ಆಗಿದೆ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಾಟಾ.